ಇದೇನಣ್ಣ ಇವ್ನು ಕ್ವಾಟ್ಲೆ ಅವ್ರನ್ನ ಕರ್ಕೊಂಬತ್ತೀನಿ ಅಂತ ಹೋದನು, ಅವನು ಅತ್ಲಾಗೆ ಹೋಗ್ಬಿಟ್ಟ. ಲೇ ಕ್ವಾಟ್ಲೆ ಏಟತ್ಲಾ ಬಿನ್ನೆ ಕರ್ಕೊಂಬರ್ಲಾ? ಬಂದೆ ಬಾಬಯ್ಯ, ಬಂದ್ರು, ಕರ್ಕ ಬಂದೆ. ಈಶ್ವರಿ, ನಿಮ್ಗೊಂದು ಸಂತೋಷದ ವಿಷಯ ಹೇಳ್ತಾ ಇದ್ದೀನಿ. ಏನ್ ಬಾವ ಅದು? ಏನಿಲ್ಲ, ನಿಮ್ಮ ಬಾವಿ ಬೀಗ ಈಗ ತಾನೇ ಫೋನ್ ಮಾಡಿದ್ದ. ಪುರೋಹಿತರು ಹೇಳಿದ್ರಂತೆ 15ನೇ ತಾರೀಕು ಒಳ್ಳೆ ದಿನ ಅದೇ, ಅವತ್ತು ಮುಹೂರ್ತ ಮಾಡ್ಕೋಬಹುದು ಅಂತ. ಒಳ್ಳೆ ಕೆಲಸನೇ ಮಾಡಿದಿರ ಬಾವ. ಶುಭಸ್ಯ ಶೀಘ್ರ ಬಂದಂಗೆ ಒಳ್ಳೆ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಆಮೇಲೆ ಇನ್ನೊಂದು ವಿಷಯ, ಮದುವೆನ ಮನೆಯಾಗೆ ಮಾಡಿಕೊಳ್ಳೋಣ ಅಂತ ಹೇಳಿವಿನಿ. ನಿಮ್ಮ ತಕರಾರು ಏನಿಲ್ಲ ತಾನೆ? ನಿಮ್ಮ ನಿರ್ಧಾರವೇ ನಮ್ಮ ನಿರ್ಧಾರ ಆದ್ಮ್ಯಾಕೆ ನಾವು ತಕರಾರು ಮಾಡೋದ್ರಾಗ ಏನಾದ್ರು ಅರ್ಥ ಆಯ್ತಾ? ಹೆಂಗ್ ಹೇಳ್ತೀರಾ ಹಂಗೆ ಬಾವ. ಏನಪ್ಪ ಮದುವೆ ಗಂಡೆ, ನಿನಗೆ ಸಂತೋಷನೇ? ಹ್ಞೂ ದೊಡ್ಡಪ್ಪ, ಸಂತೋಷ. ಸರಿ, ಹಾಗಾದ್ರೆ ನೋಡ್ಲ ಸುಭಾಸ, ನಿನ್ನ ಬದುಕಲ್ಲಿ ಅದ್ಯಾವ್ರು ಇನ್ನೊಂದು ಒಳ್ಳೆ ಅವಕಾಶ ಕೊಟ್ಟವನೆ. ಇನ್ಮೇಕಾದ್ರೂ ನೀನು ಒಳ್ಳೆ ದಾರಿಲಿ ಹೋಗಿ ಸುಂದರವಾದ ಬದುಕನ್ನ ಕಟ್ಕೊ. ಸರಿ ದೊಡ್ಡಪ್ಪ, ಇನ್ಮ್ಯಾಕೆ ನೀವು ತೋರಿಸಿದ ದಾರಿನಾಗೆ ನಡೀತೀನಿ. ಗುಡ್ಸು ಸಂದ ಗುಡ್ಸು. ಮುಂದಕ್ಕೆ ಇದೆ ಅಲ್ವೇ ನಿನ್ ಕೈ ಹಿಡಿಯೋದು? ಯಾವುದೋ ಒಂದು ಕೆಲಸ ನನ್ನ ಕೈ ಹಿಡಿತದೆ ಅನ್ನಕ್ಕೆ ಅದು ನನ್ನ ಅದೃಷ್ಟ ಅನ್ಕೋತೀನಿ ಬುಡಿ ಚಿತ್ರಕ್ಕ. ನೀನ್ ಏನಾರ ಅನ್ಕೋ, ನಂಗೆ ಏನಾಗ್ಬೇಕು. ಆದ್ರೆ ನಿಂಗೊಂದು ವಿಷಯ ಗೊತ್ತೇ? ನೀವು ಹೇಳಿದ್ರೆ ತಿಳ್ಕೊತೀನಿ. ಹೇಳಿ ಚಿತ್ರಕ್ಕ. ನಮ್ಗೆಲ್ಲ ಗುಡ್ ನ್ಯೂಸು, ಆದ್ರೆ ನಿಂಗೆ ಬ್ಯಾಡ್ ನ್ಯೂಸು. ನನ್ನ ತಮ್ಮಂಗೆ MLA ಮಗಳ ಜೊತೆ ಬರ 15ನೇ ತಾರೀಕೆ ಮದ್ವೆ. ಹೆಂಗೋ ನಿನ್ನ ಬಿಟ್ಟಿದ್ದು ಅವ್ನ ಬದುಕಲ್ಲಿ ಅನಿಷ್ಟನೇ ತೊಲಗ್ದಂಗಾಯ್ತು. ಅವನ ಅದೃಷ್ಟ ಬದಲಾಗಿ ರಾಜನಂಗ್ ಬದುಕಕ್ಕೆ ದಾರಿ ಆಯ್ತಾದೆ. ಇನ್ನಾಕೆ ಅವ್ನಂಗ್ ಬದುಕದ್ನ ನೋಡಿ ನಿನ್ ಮೂಲೆಲ್ ಕುತ್ಕೊಂಡು ಕೊರಕ್ತಿಯಲ್ಲ, ಅವಾಗ ನಿಂಗೆ ಗೊತ್ತಾಯ್ತದೆ. ಬ್ಯಾಡ ಅಂತ ಬಿಟ್ಟವ್ರ ಬಗ್ಗೆ ಗೆಪ್ತಿ ಮಾಡ್ಕೊಂಡು ಕೊರ್ಗಿ ನಮ್ ನೆಮ್ಮದಿ ಹಾಳು ಮಾಡ್ಕೋಬಾರ್ದು ಅಂತ ವಿದ್ಯಾಕ್ಕ ಹೇಳವ್ರೆ. ಅಂಥದ್ರಾಗೆ ಸಂಬಂಧನೇ ಇಲ್ದೇ ಇರೋರ್ ಬಗ್ಗೆ ಗೆಪ್ತಿ ಮಾಡ್ಕೊಂಡು ನಾನ್ ಯಾಕೆ ಮೂಲೆಯಲ್ಲಿ ಕೂತ್ಕೊಳ್ಳಿ? ನಂಗೆ ನನ್ ಭವಿಷ್ಯನೇ ಮುಖ್ಯ ಹೊರ್ತು ಯಾರು ಏನಾದ್ರೆ ನಂಗೇನಾಗ್ಬೇಕು? ಓ, ನಿನಗೆ ಭವಿಷ್ಯ ಬೇರೆ ಇದ್ದತೆ. ನೀನ್ ಕಸ ಗುಡ್ಸ್ಕೊಂಡು ಒಲೆ ಮುಂದೆ ಅಡ್ಗೆ ಮಾಡ್ಕೊಂಡಿರೋದಕ್ಕೆ ಭವಿಷ್ಯ ಅಂತ ಬೇರೆ ದೊಡ್ಡ ಬಿಲ್ಡಪ್ ಕೊಡ್ತಿದ್ಯಾ? ಚಿತ್ರಕ್ಕ, ಸೋಮಾರಿಗಳಂಗೆ ಯಾವಾಗ್ಲೂ ಅಟ್ಟಿಯಲ್ಲಿ ಕೂತ್ಕೊಂಡು 3 ಹೊತ್ತು ಕಾಲ ಕಳಿಯೋ ನಿಮ್ಮಂತವ್ರಿಗೆ ಭವಿಷ್ಯ ಅದೇ ಅನ್ಮ್ಯಾಕೆ ಯಾವಾಗ್ಲೂ ಕಷ್ಟಪಡೋ ನಮ್ಮಂತವ್ರಿಗೆ ಭವಿಷ್ಯ ಇರಕ್ಕಿಲ್ವೇ? ಇಷ್ಟೆಲ್ಲ ಆದ್ರೂ ನಿನ್ ಕೊಕ್ಕಾರ್ಗಿಲ್ವಲ್ಲ? ಇದನ್ನ ಕೊಬ್ಬು ಅನ್ನಕ್ಕಿಲ್ಲ, ಸ್ವಾಭಿಮಾನ ಅಂತಾರೆ ಚಿತ್ರಕ್ಕ. ಅದಿಲ್ದೇ ಇರೋರ್ಗೆ ಅದೆಲ್ಲ ಅರ್ಥ ಆಗಕ್ಕಿಲ್ಲ ಕಣಂತೆ ಬುಡಿ. ಅಂದಾಗೆ ನಾನೇನ್ ಆಯ್ತೀನಿ ಅನ್ನೋದು ಮುಂದಕ್ಕೆ ನಿಮ್ಗೆ ಗೊತ್ತಾಯ್ತದೆ ಕಣಂತೆ ಬುಡಿ. ಏನಂಗಾರ ಇವಳು ದೊಡ್ಡ DC ಆಗ್ಬಿಡ್ತಾಳೆ. ಚಿತ್ರಕ್ಕ, ಅದು DC ಅಲ್ಲ, ಲಾಯರು. ದೊಡ್ಡ ಲಾಯರ್ ಆಯ್ತೀನಿ. ಚಿಕ್ಕ ವಯಸ್ಸಿಂದನೂ ನಾನೊಬ್ಳು ದೊಡ್ಡ ಲಾಯರ್ ಆಗ್ಬೇಕು ಅಂತ ಸ್ಯಾನೆ ಕನ್ಸ್ ಕಟ್ಕೊಂಡಿದ್ದೆ. ಆದ್ರೆ ಯಾವ್ದೋ ಕಾರಣಕ್ಕೆ ಅದಾಗಕ್ಕಿಲ್ಲ ಅಂತ ಕೈ ಬಿಟ್ಬಿಟ್ಟಿದ್ದೆ. ಆದ್ರೆ ಈಗ ಆ ಕನ್ಸು ನನ್ಸಾಗಕ್ಕೆ ಅದ್ಯಾವ್ರೇ ಒಂದ್ ಒಳ್ಳೆ ಅವಕಾಶ ಮಾಡ್ಕೊಟ್ಟವ್ನೆ. ಖಂಡಿತ ಅವಕಾಶ ಬಳಸ್ಕೊಂಡು ನಾನೊಬ್ಳು ದೊಡ್ಡ ಲಾಯರ್ ಆಗೇ ಆಯ್ತೀನಿ ನೋಡೆ. ಇದು ಆಕ್ಚುಲಿ ಚೆನ್ನಾಗಿರೋದು ಚಂಪಾ. ನಮ್ ಜೀವನದಲ್ಲಿ ನಮ್ಮನ್ನ ಯಾರು ಕೀಳಾಗಿ ನೋಡ್ತಾರೋ, ನಮ್ಮಿಂದ ಏನು ಮಾಡಕ್ಕಾಗತ್ತಿಲ್ಲ ಅಂತ ಹೇಳ್ತಾರೋ ಅವ್ರ ಮುಂದ್ಗುಟನೆ ನಾವು ಸಾಧನೆ ಮಾಡಿ ತೋರಿಸ್ಬೇಕು. ನಮ್ಮಿಂದ ಯಾವ್ದು ಸಾಧ್ಯ ಇಲ್ಲ ಅಂತ ಹೇಳ್ದವ್ರ ಮುಂದೆನೆ ನಮ್ ಸಾಧನೆಯಿಂದ ಉತ್ತರ ಕೊಡ್ಬೇಕು. ಓಹೋ, ಇದೆಲ್ಲ ನಿನ್ ಕುಮ್ಮಕ್ಕ. ನೀನ್ ಡಾಕ್ಟ್ರು, ಇವಳು ಲಾಯರು ಅಲ್ಲ ಕಣ್ರೆ. ನಮ್ಮ ಮನೇಲಿ ಬೋರ್ಡ್ ಹಾಕೊಂಡಿದೀವ, ಗತಿ ಇಲ್ದಿರೋರ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಡಾಕ್ಟ್ರು ಲಾಯರು ಮಾಡಕ್ಕೆ. ಇಲ್ಲ, ಖಂಡಿತ ಅದನ್ನೆಲ್ಲ ನಿಮ್ಮಿಂದ ನಿರೀಕ್ಷೆ ಮಾಡುವಂತ ಮುಕ್ತಾಳ್ ಕೆಲಸ ಅಂತೂ ಮಾಡಕ್ಕಿಲ್ಲ. ನಾವು ನಮ್ಮನ್ನ ನಂಬಿದೀವಿ. ಏನೇ ಮಾಡಿದ್ರು ಸ್ವಂತ ಬಲದಿಂದಲೇ ಮಾಡೋದು. ವಿದ್ಯಾಕ್ಕ ಡಾಕ್ಟ್ರು, ನಾನು ಲಾಯರು ಹಾಗೆ ಆಯ್ತೀವಿ. ಇದೇನು ಅಂತವ ಗೊತ್ತದೆ ತಾನೇ? ಇನ್ಮೇಕೆ ಇದನ್ನೆಲ್ಲ ನಂತವ ಮಡಿಕಬೇಡಿ. ಸುಮ್ಕೆ ಏನು ಮಾತಾಡದೆ ಹೋದ್ರೆ ನಿಮ್ಗೆ ಮರ್ವಾದೆ. ಇಲ್ಲ ಅಂದ್ರೆ ಇದ್ರಾಗೆ ಒಡ್ದು ಕಳ್ಸ್ಬೇಕಾಯ್ತದೆ. ನಿನ್ ದುರಾಂಕಾರ ಈ ಮಟ್ಟ ಮೀರೋಗೈತಾ? ನನಗೆ ಪೊರ್ಕೆ ತೋರಿಸ್ತೀಯಾ? ನಿನ್ನ ನೋಡ್ಕೋತೀನಿ ಕಣೆ. ನಾನ್ ಲಾಯರ್ ಆಗೋದನ್ನ ನೋಡ್ತಾನೆ ಇರುವಂತೆ. ಹೋಗು. ನಾನ್ ನಿನ್ನಿಂದ ನಿರೀಕ್ಷೆ ಮಾಡಿದ್ದು ಈ ನಿರ್ಧಾರನೆಯ. ನೀನ್ ತಕೊಂಡಿರೋ ಈ ನಿರ್ಧಾರ ನಿನ್ನ ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ತದೆ. ನೋಡ್ತಾ ಇರು ಚಂಪಾ, ಈ ಸಮಾಜನೇ ಇಷ್ಟು. ನಾವು ಸುಮ್ಕಿದ್ರೆ ಅವ್ರು ಎದುರಾಡ್ತಾನೆ ಇರ್ತಾರೆ. ಒಂದೇ ಕಿತ ಹಿಂಗೆ ತಿರುಗ್ ಬಿದ್ರೆ ಬಾಲ ಮುದ್ರಕೊಂಡು ಹೋಯ್ತಾ ಇರ್ತಾರೆ. ಇದೆಲ್ಲ ನೀನ್ ಕೊಟ್ಟಿರೋ ಧೈರ್ಯ ವಿದ್ಯಾಕ್ಕ. ಏನೇ ಆಗ್ಲಿ, ನೀನ್ ಸಾನೆ ಒಳ್ಳೆ ನಿರ್ಧಾರ ಮಾಡಿದ್ಯಾ. ನಂಗೆ ಸಾನೆ ಖುಷಿ ಆಯ್ತೈತೆ ಚಂಪಾ. ವಿದ್ಯಾಕ್ಕ, ನಾನೇನೋ ತೀರ್ಮಾನ ಮಾಡ್ಬಿಟ್ಟೆ. ಆದ್ರೆ ಅಟ್ಟಿಯಾಗೆ ಮಾವಯ್ಯನ್ ಹೆಂಗ್ ಒಪ್ಸೋದು ಅಂತ ಗೊತ್ತಾಯ್ತಾ ಇಲ್ಲ. ಅದ್ರ ಬಗ್ಗೆ ಎಲ್ಲ ನೀನ್ ಚಿಂತೆ ಮಾಡ್ಬೇಡ. ಓದೋದ್ರ ಕಡೆ ಗಮನ ಕೊಡು. ಮಿಕ್ಕಿದ್ನ ನಾನ್ ನೋಡ್ಕೋತೀನಿ. ಆ ಚಂಪಿ ಕೊಬ್ಬಿಡಿಸ್ಬೇಕು ಕಣವ. ನನಗೆ ಪೊರ್ಕೆ ತೋರಿಸ್ತಾಳೆ. ಯಾರ ನವ್ಯನ ರಿಸೀವ್ ಮಾಡ್ಬಿಟ್ಟು ಸ್ಪೀಕರ್ಗೆ ಹಾಕು. ನೀವಿಬ್ರು ಹೆಂಗ್ ಮಾತಾಡ್ತೀರಾ ಅಂತ ನಾವು ಕೇಳ್ತೀವಿ. ಬೇಡ ಚಿತ್ರಕ್ಕ, ಅದು ಮದ್ವೆ ನಿಶ್ಚಯ ಆಗಿರೋದಲ್ವೇ? ಲೇ, ಹಂಗೇನಾರ ನೀನ್ ಪರ್ಸನಲ್ ಆಗಿ ಮಾತಾಡಿದ್ರೆ ನಾವಿಬ್ರು ಹೋಯ್ತೀವಿ. ನೀನೀಗ ರಿಸೀವ್ ಮಾಡು. ಹಾಯ್ ಸ್ವೀಟಿ. ಫೋನ್ ರಿಸೀವ್ ಮಾಡಕ್ ಯಾಕೆ ಇಷ್ಟೊತ್ತು? ಅದು ವಾಶ್ರೂಮ್ಗೆ ಹೋಗಿದ್ದೆ. ಅದನ್ನ ಒಳ್ಳೆ ಫಾರಿನ್ ಅಲ್ಲಿ ಇರೋ ತರ ಹೇಳ್ತಿದ್ರಲ್ಲ. ಸರಿ, ನಾನು ನಿಮಗೆ 2 ವಿಚಾರಕ್ಕೋಸ್ಕರ ಫೋನ್ ಮಾಡಿದೆ. ನಿಮ್ಮ ಬಾಡಿ ಟೆಸ್ಟ್ ರಿಸಲ್ಟ್ ಬಂದಿದೆ. ಫಿಸಿಕಲ್ ಹೆಲ್ತ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಸದ್ಯ ಯಾವುದೇ ರೀತಿ ಕಾಯಿಲೆ ಕಸಾಲೆ ಏನೂ ಇಲ್ಲ. ಬಟ್ ಲಿವರ್ ಮಾತ್ರ 2nd ಸ್ಟೇಜ್ ವೀಕ್ ಅಂತ ತೋರಿಸ್ತಿದೆ. ಏನು ತುಂಬಾ ಕುಡಿತಿದ್ದೀರಾ? ಅದನ್ನೆಲ್ಲ ಕಮ್ಮಿ ಮಾಡ್ಬಿಡ್ತೀನಿ ಸ್ವೀಟಿ. ಅವ್ವ, ಇವಾಗ ನಮ್ ಸುಭಾಸಂಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ಅಂತ ಗೊತ್ತಾಯ್ತು ತಾನೆ? ಇವಾಗ ಬಿಡೋದ್ ಬ್ಯಾಡ ಕಣವ. ಅವ್ರ ಮನೆಗೆ ನಾವು ನರ್ಸ್ನ ಕಳಿಸಿ ಆ ಹುಡುಗಿ ಆರೋಗ್ಯದ ಪರೀಕ್ಷೆನ ಮಾಡಿಸ್ಬಿಡೋಣ. ಹುಟ್ಟಿದೆ ಅಂದ್ರೆ ನೆಲ ಕಚ್ಕೊಂಡ್ಬಿಡ್ಬೇಕು. ಅವಳು ಸಿಕ್ಕಿರೋದೇ ಇವನಿಗೆ ಹೆಚ್ಚು, ಇದಕ್ಕೆ ಎಷ್ಟು ಬೇರೆ. ನಿಂತ ಸುಮ್ಮನೆ ನೀನ್ ಮಾತಾಡಲ್ಲ.
ನೋಡಿ ತಿಂಗಳು 15ನೇ ತಾರೀಕು ನಮ್ಮ ಮೊನ್ನೆ ಫಿಕ್ಸ್ ಮಾಡಿದ್ದಾರೆ. ಹೌದಾ ತುಂಬಾ ಸಂತೋಷ ಆಗ್ತಾ ಇದೆ ಸ್ವೀಟಿ. ನಾನು ಮಾತಾಡ್ತೀನಿ ಕೊಡು. ಅಮ್ಮ ಬೇಡಮ್ಮ, ಸ್ವೀಟಿ ಬೇಜಾರು ಮಾಡ್ಕೊಳ್ತಾಳೆ. ಎಂತದೂ ಇಲ್ಲ ಕಣ್ಕೊಡ್ಲಾ? ಸರಿ ಸರಿ. ಅದು ಸ್ವೀಟಿ, ನಮ್ಮಮ್ಮ ಇಲ್ಲೇ ಪಕ್ಕದಲ್ಲವ್ರೆ, ಅವ್ರು ಮಾತಾಡ್ಬೇಕಂತೆ. ಮಾತಾಡ್ತೀಯ? ವಾಟ್? ಅವ್ರೆಲ್ರೂ ನಿಮ್ ಪಕ್ಕದಲ್ಲೇ ನಿಂತಿದ್ದಾರಾ? ಅಲ್ಲ, ನಮ್ಮಿಬ್ರು ಮಧ್ಯೆ ತುಂಬಾ ಪರ್ಸನಲ್ ವಿಷಯಗಳಿರುತ್ತೆ, ಅದನ್ನ ಅವ್ರಿಗೆ ಗೊತ್ತಾಗೋದಿಲ್ವಾ? ಅಲ್ಲ, ನಿಮಗಾದ್ರೂ ಗೊತ್ತಾಗಲ್ವಾ? ಇಲ್ಲ ಸ್ವೀಟಿ, ಇವಾಗ ತಾನೇ ಬಂದ್ರು. ಕೊಡ್ಲಾ? ಸರಿ, ಗುಡ್. ಹಲೋ ಸ್ವೀಟಿ. ಅತ್ತೆ, ಅದು ಅವರು ನನ್ನ ಮುದ್ದ ಕರೆಯೋದು, ಅದನ್ನೇ ನೀವು ಕರೆದ್ರೆ ಹೇಗೆ ಹೇಳಿ? ನವ್ಯ ಅಂತ ಕರೀರಿ ಸಾಕು. ಸರಿ ಬಿಡವ. ಹೆಂಗಿದ್ಯವ ನವ್ಯ? ನಾನ್ ಫೈನ್, ಚೆನ್ನಾಗಿದ್ದೀನಿ. ಮತ್ತೆ ನಿಮ್ ಮಗಂಗೆ ಡ್ರಿಂಕ್ಸ್ನ ಕಮ್ಮಿ ಮಾಡೋದಕ್ಕೆ ಹೇಳಿ. ಬೇಡ ಬೇಡ, ಇನ್ನೇನು 15 ಡೇಸ್ ಇದೆ ಮದ್ವೆಗೆ. ಅದಾದ್ಮೇಲೆ ನಾನೇ ಜೊತೆಲಿ ಇರ್ತೀನಲ್ಲ, ಕಂಟ್ರೋಲ್ ಮಾಡ್ತೀನಿ ಬಿಡಿ. ಆದ್ರೂ ಈ ಸಂಬಂಧದಾಗೆ ನಂಬಿಕೆ ಮುಖ್ಯ ಕಣವ. ಈ ಟೆಸ್ಟ್ ಎಲ್ಲ ಬ್ಯಾಡವಾಗಿತ್ತೇನೋ. ನೋಡಿ, ನಾನು ಬರೀ ಬಾಯಿ ಮಾತಿಗಿಂತ ಸಾಕ್ಷಿಗಳಿಗೆ ಬೆಲೆ ಕೊಡ್ತೀನಿ. ನಾನು ಬರೀ ಈ ವಿಷಯದಲ್ಲಿ ಮಾತ್ರ ಅಲ್ಲ, ಪ್ರತಿ ಒಂದು ವಿಷಯದಲ್ಲೂ ನಾನು ಹೀಗೆ. ಅನುಮಾನ ಬಂದ್ರೆ ಕ್ರಾಸ್ ಚೆಕ್ ಮಾಡ್ತೀನಿ. ಇದಕ್ಕೇನಾದ್ರೂ ನಿಮ್ಗೆ ಅಭ್ಯಂತರ ಇದೆಯಾ? ಇಲ್ಲ ಬಿಡು, ಆ ಥರದ್ದೆಲ್ಲ ಏನಿಲ್ಲ ಬಿಡವ. ಇದ್ರೂ ನಾನೇನು ಕೇರ್ ಮಾಡಲ್ಲ ಬಿಡಿ. ಸರಿ ಸರಿ ಸರಿ, ನನಗೆ ಲೇಟ್ ಆಯಿತು, ಒಂದು ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನವ ಶಾಪಿಂಗಾ? ನೋಡಿ, ಪ್ರತಿಯೊಂದೂ ನಾನು ನಿಮ್ಮ ಹತ್ರ ಹೇಳೋದಕ್ಕಾಗೋದಿಲ್ಲ. ಈ ರೀತಿ ಎಲ್ಲ ನನ್ನನ್ನು ಪ್ರಶ್ನೆ ಮಾಡಬೇಡಿ. ಸರಿ, ಸುಭಾಷ್ ಅವ್ರಿಗೂ ಹೇಳ್ಬಿಡಿ. ಬಾಯ್. ಏನವ ಇದು ಕೀಟೊಂದು ಕೊಬ್ಬಲ್ ಮಾತಾಡ್ತಾವಳೆ? ಸಹಿಸ್ಕೊಳ್ಳೇಬೇಕು ಚಿತ್ರ. ನೆಂಟತನ ಒಂದೇ ಆಸೆ ಪಟ್ಟಿಲ್ವಲ್ಲ, ಗಂಟು ಬೇಕಲ್ಲ, ಸಹಿಸ್ಕೊಳ್ಳೇಬೇಕು. ಹಾಗಂತ ಇವಳನ್ನ ತಲೆ ಮೇಲೆ ಕೂಸ್ಕೊತೀಯಾ? ಚಿತ್ರ, ಈ ಹೆಲ್ಮೆಟ್ಟು ತಲೆ ಮೇಲೆ ಇದ್ದಾಗ ಭಾರ ಅಂತಲೇ ಕಣೆ ಅನ್ಸೋದು, ಆದ್ರೆ ಅದ್ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಹಂಗೆ ಇವಳನ್ನ ತಲೆ ಮೇಲೆ ಕುಂಡ್ರಿಸ್ಕೊಂಡ್ರೆ ಭಾರ ಆಗ್ಬಹುದು, ಆದ್ರೆ ನಾವು ಭದ್ರವಾಗಿರಕ್ಕೆ ಇವಳು ಆಸರೆ ಆಯ್ತಾಳೆ. ಅದಕ್ಕೆ ಅಲ್ಲಿ ತನಕ ನಾವು ತಾಳ್ಮೆಯಿಂದ ಇರ್ಬೇಕಾಯ್ತದೆ. ಸಹಿಸ್ಕೊಳ್ಳೋಣ. ಚಂಪಾ, ಸರು, ಬೇರೆ ಬಂದ್ರೆ ಇಲ್ಲಿ. ಚಂಪಾ, ನಂತರನೇ ಇರೋ ಮಗು ಮೂವ್ಮೆಂಟ್ ಆಯ್ತಾ ಇರೋದು ಗೊತ್ತಾಯ್ತೈತೆ ಕಣೆ. ಬಿಟ್ಟ ಹೇಳ್ತಿದ್ಯಾಕ? ಹ್ಞೂ ಚಂಪಾ, ಒಳ್ಳೆ ನೀರಲ್ಲಿ ಈಜಾಡೋ ಥರ ಆಯ್ತೈತೆ. ಬೇಕಾದ್ರೆ ನೀನ್ ಮುಟ್ ನೋಡು. ಚಂದಾಗ ಓಡಾಡ್ತದೆ. ನೀನ್ ಹೇಳ್ದಂಗೆ ಚಂದಾಗ ಈಜು ಹೊಡಿತದೆ ಬಿಡು. ಅಕ್ಕ, ನಾನು ಒಂದ್ಕಿತ ಮುಟ್ ನೋಡ್ತೀನಿ. ಅಕ್ಕ ನೋಡ್ದ, ಈಗಲೇ ನಿನ್ ಮಗಿ ನಂಗೆ ಓದಿತಾ ಇದೆ. ಏ ಕಂದ, ನಿನ್ ಚಿಕ್ಕಿಗೆ ಒದಿತಾ ಇದೀಯಾ? ಈಗ ನೀನೇನಾದ್ರೂ ಹೋದ್ರೆ ಆಮೇಲೆ ನೀನ್ ಈಚೆ ಬಂದ್ಮೇಲೆ ನಿನಗೆ ಹೊಡಿತಾಳ ನೋಡ್ ಚಿಕ್ಕಿ. ಆಮೇಲೆ ನಿನ್ನ ಎತ್ಕೊಳಕ್ಕೂ ಇಲ್ಲ, ಯೋಚನೆ ಮಾಡುವ. ಅಕ್ಕ, ಇನ್ನೊಂದ್ಕಿತ ಮುಟ್ ನೋಡ್ತೀನಿ. ಅಯ್ಯೋ ಅಕ್ಕ, ನೀನು ಬೋದೆ ಅಂತ ಇನ್ನೂ ಜೋರಾಗಿ ಓದಿತಾ ಇದೆ ನೋಡು. ನಿನ್ ಮಗಿನಪ್ಪ ಫೈಟ್ ಮಾಡಕ್ಕಿಲ್ವೇ? ಹಂಗೆ ನಿನ್ ಮಗ ಈಗಲೇ ಫೈಟ್ ಮಾಡ್ತಾನೆ. ಕಂದಮ್ಮ, ಜಾಸ್ತಿ ತುಂಟಾಟ ಆಡ್ಬೇಡ. ಆಮೇಲೆ ನೀನ್ ಈಚೆ ಬಂದ್ಮೇಲೆ ನಾನ್ ನಿನ್ನ ಹೊಡಿತೀನಿ ನೋಡು. ಎಲ್ಲ ನಿನ್ನ ಏಳ್ದಂಗೆಲ್ಲ ಜಾಸ್ತಿ ಮಾಡ್ತಾನೆ ಇದೆಯಾ? ಈಚೆಗೆ ಬಾ, ಮಾಡ್ತೀನಿ ನಿನ್ನ. ನಿನ್ ಹೊಟ್ಟೆಲ್ ಬೆಳಿತಾ ಇರೋದು ನನ್ ಪಿಂಡ ಅಲ್ಲ. ಕೊಟ್ಲೆ ಬಂದೆ ಮಾವಯ್ಯ. ಇದನ್ನೇ ಬಾರ್ಲಾ ತಗ ಮಾವಯ್ಯ. ಗೋವಿಂದ, ಸುಭಾಷಿನ ಹೆಸರಿಗೆ 1 ಕೋಟಿ ರೂಪಾಯಿ ಚೆಕ್ ಬರ್ದಿದ್ದೀನಿ. ಇದನ್ನ ಅವ್ನ ಮದುವೆ ದಿನ ಅವ್ರು ಕೊಟ್ಬಿಡು. ಅಣ್ಣ, ನಾನು ಕೊಟ್ರೆ ಏನು ಚೆನ್ನಾಗಿರ್ತದೆ? ಮದುವೆ ದಿವಸ ಅವ್ನಿಗೆ ಆಶೀರ್ವಾದ ಮಾಡಿ ನೀನೇ ಕೊಟ್ರೆ ಚೆನ್ನಾಗಿರ್ತದೆ. ಅಲ್ಲಿ ಗಂಟ ನೀನೇ ಮಾಡಿಕೊಂಡಿರಿ. ಏನ್ರಿ ನೀವು? ಬಾಬಾ ಆಟೋನ್ ಪಿರುತಿಯಿಂದ ಕೊಡ್ತಾರೆ, ಅದನ್ನ ಅವ್ರಿಗೆ ವಾಪಸ್ ಕೊಟ್ರೆ ಒಂಥರ ಹಾಕಿಲ್ವೆ? ಕೊಡಿ, ನಾನೇ ಮಾಡಿಕೊಂಡಿರ್ತೀನಿ. ಅದು ಸರಿನೇ. ಈಶ್ವರಿ, ನೀನೇ ಮಾಡಿಕೊಂಡಿರು. ಕೊಡ್ಲ ಗೋವಿಂದ. ಒಂದ್ ನಿಮಿಷ ಗೋವಿಂದ, ತತ್ತಾಗ್ಲ ಇಲ್ಲಿ. ಯಾಕವ? ಮದುವೆ ಮನೆಯಲ್ಲಿ ಓಡಾಟ ಜಾಸ್ತಿ ಇರುತ್ತಲ್ವೇ, ಜನಗಳನ್ನ ಮಾತಾಡ್ಸೋ ಹೊರೆ ಬೇರೆ ಹೆಚ್ಚಾಗಿರುತ್ತಲ್ವೇ, ಅದ್ರಲ್ಲಿ ಇದು ಬೇರೆ ಯಾಕ್ಲಾ? ಅವಳು ತನ್ನ ಕ್ಯಾಮೆ ತಾನು ನೋಡ್ಕೊಳ್ಳಿ, ನನಗೆ ಹೆಂಗೂ ಕ್ಯಾಮೆ ಇಲ್ಲ, ಪುರ್ಸೊತ್ತಾಗಿ ಇರ್ತೀನಲ್ಲ, ನಾನು ಇದನ್ನ ಜೋಪಾನವಾಗಿ ಮಡ್ಕೊಂಡಿರ್ತೀನಿ ಬಿಡು. ಒಳ್ಳೆ ಕೆಲಸ ಕಾಣಂತೆ.